ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸಮುದಾಯವೇ ಮುಖ್ಯ ಕಾರಣ. ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನವನ್ನು ದಲಿತರಿಗೆ ನೀಡುತ್ತಾರೆ ಎಂದು ನಾವು ಬಹಳ ನಿರೀಕ್ಷೆಯಿಂದ ಇದ್ದೆವು. ಆದರೆ ದಲಿತರಿಗೆ ನೀಡದೆ ರಾಜ್ಯ ಸರ್ಕಾರ ಮೋಸ ಮಾಡಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಕೃಷ್ಣಪ್ಪ ಬಣದ ಜಿಲ್ಲಾ ಸಂಚಾಲಕರಾದ ಕಬ್ಬಿಗೆರೆ ಮೋಹನ್ ರವರು ತಿಳಿಸಿದರು. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ 2023ರಲ್ಲಿ ಅಧಿಕಾರಕ್ಕೆ ಬರಲು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ದಲಿತ ಸಮುದಾಯವೇ ಮುಖ್ಯ ಕಾರಣ. ಈ ಸರ್ಕಾರ ಬಂದು 1 ವರ್ಷವಾದರೂ ನಾವು ಭಾಳ ನಿರೀಕ್ಷೆ ಇಟ್ಕೊಂಡಿದ್ವಿ. ಈ ಜಿಲ್ಲೆಯಲ್ಲಿ 8 ನಿಗಮಮಂಡಳಿಗಳನ್ನ ಜನರಲ್ನವ್ರಿಗೆ ಕೊಟ್ಟರು, ಅಂದರೆ ಮೇಲ್ವರ್ಗದವ್ರಿಗೆ ಕೊಟ್ಟರು. CD ಅಧ್ಯಕ್ಷರವೇ ದಲಿತ ಸಮುದಾಯಕ್ಕೆ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಭಾಳ ಆಸೆಯಲ್ಲಿದ್ದಂಥ ದಲಿತ ಸಮುದಾಯಕ್ಕೆ ಈಗ ಆ CD ಅಧ್ಯಕ್ಷನೂ ಕೂಡ ಕೊಡದಲೇ ಭಾಳ ಅನ್ಯಾಯ ಇದೆ. ಮಾಧ್ಯಮ ಹೇಳಿಕೆ ನೀಡಿರುವ ಅವರು, ಶಾಸಕರಾದ HD ತಮ್ಮಯ್ಯ ಅವರು ಚುನಾವಣಾ ಪೂರ್ವದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಹೆಸರು ಹೇಳಿಕೊಂಡು ಚುನಾವಣೆಯನ್ನು ಎದುರಿಸಿದ್ದರು. ಆದರೆ ಅಧಿಕಾರ ನೀಡುವಾಗ ಮಾತ್ರ ದಲಿತ ಸಮುದಾಯವನ್ನು ಕಡೆಗಣಿಸಿ ದಲಿತ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ ಎಂದು ಹೇಳಿದರು. ಏನು ಈ ಕ್ಷೇತ್ರದ ಶಾಸಕರಾದಂಥ HD ತಮ್ಮಯ್ಯ ಸರ್ ಅವರು ನಾನು ಬುದ್ಧ ಬಸವ ಅಂಬೇಡ್ಕರ್ ಅನುಯಾಯಿ ಅಂತ ಹೇಳ್ಕೊಂಡು ದಲಿತ ಸಮುದಾಯಕ್ಕೆ ಭಾಳ ಅನ್ಯಾಯ ಮಾಡಿದ್ದಾರೆ. ಇದೇ ರೀತಿ ದಲಿತ ಸಮುದಾಯಕ್ಕೆ ಅನ್ಯಾಯ ಆಗ್ತಿದ್ದೀರಾ ತಡ್ಕೊಂಡು ಸಹಿಸೋಣಂಥ ಸಮುದಾಯ ನಮ್ಮದಲ್ಲ. ಏನು ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಯಲ್ಲಿ ದಲಿತರ ತಾಕತ್ತೇನು, ದಲಿತರ ಪವರ್ ಏನು ಅಂತ ಕಾಂಗ್ರೆಸ್ ಪಕ್ಷನ ಈ ಜಿಲ್ಲೆಯಲ್ಲಿ ಸರ್ವನಾಶ ಮಾಡೋದ್ರ ಮುಖಾಂತರ ದಲಿತರ ಪವರ್ನ ತೋರಿಸ್ತೀವಿ ಅಂತೇಳಿ ಈ ಮೂಲಕ ತಿಳಿಸ್ತೀವಿ.